ಮುಂದುವರೆದ ಆದ್ಮೇಲೆ ಇಲ್ಲಿ ಒಂದು ಗಟಾರದ ವ್ಯವಸ್ಥೆ ಯಾವ ರೀತಿ ಐತಂದ್ರೆ ಇಲ್ಲಿ ರೋಡ್ ಸಿ ರೋಡ್ ಇದೆ. ಸಿ ರೋಡ್ಗಿಂತ ಗಟಾರ್ಗಳನ್ನ ಎತ್ತರ ಅದಾವ. ಇಲ್ಲಿ ಗಟಾರ್ಗಳನ್ನ ಎಸ್ತರದಾವು ಪೂರ್ತಿಯಾಗಿ ಅಲ್ಲಿ ಮೇಲಿಂದ ಹರಿದು ಬಂದಂತ ನೀರಾಗಲಿ ಗಟಾರ್ಗಳು ಪೂರಾ ಬ್ಲಾಕ್ ಆಗ್ತಾವ. ಇವು ಗಟಾರ್ಗಳು ಬ್ಲಾಕ್ ಆಗಿ ಗಟಾರ್ ನೀರೆಲ್ಲಾನು ಮೇನ್ ರೋಡ್ ಮೇಲೆ ಬಂದು ನಿಂತಿರ್ತದ. ಈ ರೋಡ್ ಮೇಲೆ ಬಂದಿತ್ತ ಇಲ್ಲೊಂದು ಹಾದಾಡುವಂತ ಒಂದು ಮೇನ್ ರಸ್ತೆ ಇದೆ. ಈ ರಸ್ತೆ ಏನಾಗಿರ್ತದೆ ಇಲ್ಲೆಲ್ಲ ನೀರು ನಿಂತ ಅಂತ ಇಲ್ಲೆಲ್ಲ ಸಾರ್ವಜನಿಕರಿಗೆ ಹಾದಾಡ್ಲಾರಂತ ವ್ಯವಸ್ಥೆ ಐತಿ. ಇನ್ನು ಇಂಜಿನಿಯರ್ಗಳು ಇನ್ನು ರೋಡ್ ಸಿ ಮಾಡೋದ್ನಾಗ ಇದ್ದಂತ ಇಂಜಿನಿಯರ್ಗಳು ತಾವು ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡಿರಿ, ನಿಮ್ ಪ್ಲಾನರ್ ಏನಿತ್ತು ಅದು ಗೊತ್ತಾಗ್ತಾ ಇಲ್ಲ. ಮತ್ತೆ ಜನರಲ್ ಫಂಡ್ ನಲ್ಲಿ ಹಣವನ್ನು ಇದಕ್ಕಾಗಿ ನಾವು ಖರ್ಚು ಮಾಡ್ಬೇಕಾಗಿರ್ತೈತಿ. ಇಂಥ ಕೆಲಸಕ್ಕಾಗಿ ಅದನ್ನ ಇಂಥ ಬೇರೆ ಎಲ್ಲಿ ಬೇಕಾದ್ರೂ ಖರ್ಚು ಮಾಡ್ತೀರಿ. ಇಂಥವು ಖರ್ಚು ಮಾಡಿ ಇನ್ನು ಕ್ಲೀನ್ ಮಾಡಿ ಸಾರ್ವಜನಿಕರಿಗೆ ಇಲ್ಲಿ ಇಂಥ ತಿರುಗಾಡುವಂತ ವ್ಯವಸ್ಥೆ ಮಾಡಿಕೊಡಂಗಿಲ್ಲ. ತಮಗೆ ಯಾವ ರೀತಿ ತಿಳಿತೈತಿ ಅದೇ ರೀತಿ ನಮಗೇನು ಹೇಳೋರು ಕೇಳೋರು ಇಲ್ಲ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಇಟ್ಕೊಂಡ್ರಿ. ಇದ್ರ ಉದ್ದೇಶ ಆದ್ರೆ ಏನು, ತಾವು ಮುಂದೆ ಏನು ಸರಿ ಜನರಿಗೆ ಒಂದು ಒಳ್ಳೆಯ ಒಂದು ಉದ್ದೇಶವಾಗಿ ಕೆಲಸಗಳು ಮಾಡ್ತಿರೋ ಇಲ್ಲಾಂದ್ರೆ ಜನರಿಗೆ ತೊಂದರೆ ಕೊಡೋ ಸಲುವಾಗಿ ಇಂಥವೆಲ್ಲ ಕಾಮಗಾರಿಗಳು ಮಾಡಿಬಿಡ್ತೀರಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಎಲ್ಲ ಗಟಾರಗಳು ಪೂರ್ತಿಯಾಗಿ 3 ಕಡೆ ಗಟಾರಗಳು ಇವೆ. ಇವೆಲ್ಲಾನು ರೋಡ್ಗಿಂತ ತಳಗ ಇದೆ. ಎಲ್ಲ ರೋಡ್ಗಳು ಎಲ್ಲ ಗಟಾರಗಳು ತುಂಬಿ ಇಲ್ಲೆಲ್ಲ ಗಟಾರಗಳು ತುಂಬಿ ಅವೆಲ್ಲ ನೀರು ಪೂರ್ತಿಯಾಗಿ ಇಲ್ಲಿ ರೋಡ್ ಮೇಲೆ ಬರ್ತಾ ಇದೆ. ಇದರಿಂದ ತುಂಬಾ ಸಾರ್ವಜನಿಕರಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪರಶುರಾಮ್ ಕಂಗೂಡ ಅವರು ಮೊನ್ನೆ ಒಂದು ಲೈವ್ ವಿಡಿಯೋ ಮಾಡಿದ್ರು. ಇದನ್ನ ಮಾಡಿದ ಮೇಲೆ ಇಲ್ಲಿ ಸ್ವಚ್ಛ ಮಾಡಿದ್ರು. ಅದು ಏನೋ ಒಂದು ಸ್ವಲ್ಪ ಮಾಡಿ ಸ್ವಲ್ಪ ಬಿಟ್ಟಂಗೆ ಮಾಡಿದ್ದಾರೆ. ಆಗಿನ ಪೂರ್ತಿಯಾಗ ನಾವು ಮಾಡಿದ ಒಂದು KRS ಪಕ್ಷ ಎಲ್ಲಿಯಾದ್ರೂ ಲೈವ್ ಮಾಡಿದ್ರೆ ಅದನ್ನ ಪೂರ್ತಿಯಾಗಿ ಅದನ್ನ ಶಾಶ್ವತವಾಗಿ ಪರಿಹಾರ ಆಗುವಂತ ಕೆಲಸಗಳನ್ನು ಮಾಡಂಗಿಲ್ಲ. ಇವರು ಸ್ವಲ್ಪ ಆಗಿನ ಪೂರ್ತಿಯಾಗ ಅಷ್ಟೇ ಮಾಡಿ ಹೋಗುವಂತ ಕೆಲಸ ಮಾಡ್ತಾರೋ. ಅದಕ್ಕೆ ದಯವಿಟ್ಟು ಇಂಥ ಕೆಲಸಗಳನ್ನ ಪೂರ್ತಿಯಾಗಿ ಮಾಡಬೇಕು. ಇದನ್ನ ಸಂಬಂಧಪಟ್ಟ ಯಾರು ಇಂಜಿನಿಯರ್ ಅವ್ರಿಗೆ ಹಿಡಿದವರು ಇಂಥ ಎಲ್ಲ ಮಾಡಿಬಿಟ್ಟಿರ್ತೀರಿ. ಇಲ್ಲಿ ತಾವು ತಮ್ಮ ಕೆಲಸ ಮುಗಿತಂತ ಆಗಿನ ಟೈಮ್ನಾಗ ಮಾಡಿಬಿಟ್ಟಿರ್ತೀರಿ. ಇಲ್ಲಿ ಬಟ್ ಇಲ್ಲಿ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಅನುಭವಿಸ್ತಿರ್ತಾರೆ ಅನ್ನೋದು ಆ ಸಾರ್ವಜನಿಕರಿಗೆ ಗೊತ್ತು. ದಯವಿಟ್ಟು ಇಂಥ ಎಲ್ಲರೂ ಕೆಲಸ ಮಾಡೋದ್ನಾಗ ಮುಂದಿನ ಯೋಚನೆ ಮಾಡಿ ನಿಮ್ಗೆ ಇಂಜಿನಿಯರ್ ಅಂತ ಹೇಳಿ ನಿಮ್ಗೆ ಇಂಥವೆಲ್ಲ ಕೆಲಸ ಕೊಟ್ಟಿರ್ತಾರೋ. ತಾವು ಏನೋ ತಮ್ಮ ಒಂದು ಅಧಿಕಾರ ಇರ್ತೈತಿ, ತಮ್ಮ ಏನೋ ಒಂದು ಹುದ್ದೆ ಇರ್ತೈತಿ, ಆ ಹುದ್ದೆಗೆ ಗೌರವವಾಗಿರೇ ಇಂಥ ಕೆಲಸಗಳನ್ನ ಸರಿಯಾಗಿ ಮಾಡಿ ಇದಕ್ಕೆ ಸಾರ್ವಜನಿಕರಿಗೆ ಮಾಡಿದಂತ ಉಪಯೋಗ ಆಗುವಂತ ಕೆಲಸಗಳನ್ನು ಮಾಡ್ರಿ. ಅದರಿಂದ ತೊಂದರೆ ಆಗುವಂತ ಕೆಲಸಗಳನ್ನು ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ ಪೂರ್ತಿ ಇದು ಗಟಾರ್ ಎಲ್ಲ ಕಡೆ ಇದೇ ರೀತಿ ಇದೆ. ಪೂರ್ತಿಯಾಗಿ 3 ಕಡೆ ಗಟಾರ್ ಬ್ಲಾಕ್ ಆದ್ರೆ ಇಲ್ಲೆಲ್ಲ ನೀರು ಪೂರ್ತಿಯಾಗಿ ಇವೆಲ್ಲ ಪೂರ ಬ್ಲಾಕ್ ಆಗಿ ಮತ್ತೆ ಇಲ್ಲಿ ನಿಂದಿರ್ತದೆ ನೀರು. ಇದು ಮುಖ್ಯ ರಸ್ತೆ. ಅಲ್ಲಿಂದ ನೋಡ್ರಿ ಅಲ್ಲಿ ಮ್ಯಾಲಿಂದ ಬರುವಂತ ಮುಖ್ಯ ರಸ್ತೆ ಇದೆ. ಈ ರಸ್ತೆ ಪೂರ್ತಿಯಾಗಿ ಬಂದು ಇಲ್ಲೇ ಒಂದು ಹಾಯುವಂತ ಈ ಸೈಡ್ ಒಂದು ಹೋಗುವಂತ ಪೂರ ಒಂದು ದೊಡ್ಡ ರಸ್ತೆ ಇದೆ. ದೊಡ್ಡ ರಸ್ತೆ ಒಳಗನ ಈ ರೀತಿಯಾಗಿ ಒಂದೆಲ್ಲ ಗಟಾರ ನೀರು ನಡು ಹಾದಿಯಾಗಿ ನಿಂದಿರುವಂತ ವ್ಯವಸ್ಥೆ ಐತಿ. ದಯವಿಟ್ಟು ಇದನ್ನ ಸಂಬಂಧಪಟ್ಟವರು ಇದಕ್ಕೆ ಇಲ್ಲಿ ಏನಾರ ಸ್ವಲ್ಪ ಎತ್ತರ ಮಾಡಿ ಇಲ್ಲಿ ಒಂದು ಸಾರ್ವಜನಿಕರಿಗೆ ಇಲ್ಲಿ ನೀರು ನಿಂದಿರಲಾರ್ದಂಗೆ ಆಮೇಲೆ ಇಲ್ಲಿ ಗಟಾರದಲ್ಲಿ ಸರಿಯಾಗಿ ನೀರು ಹೋಗುವಂಗ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ವಹಿಸಬೇಕಂತ ನಾವು ದಯವಿಟ್ಟು ಕೇಳ್ಕೊತಾ ಇದೀವಿ. ತ್ವರಿತವಾಗಿ ಕ್ರಮ ವಹಿಸಬೇಕು ಅಂತ